कुछ माता బెస్ట్ సినిమాని మంచి సినిమా కావాల్సింది ఏంటంటే బెస్ట్ స్టోరీ ఉండాలి, బెస్ట్ మ్యూజిక్ ఉండాలి, బెస్ట్ యాక్టర్స్ ఉండాలి, బెస్ట్ డైరెక్షన్ ఉండాలి. ఇలా అన్ని బెస్ట్గా కలిసినప్పుడే ఆ ఫిలిం బెస్ట్ ఫిలిం అవుతుంది. సో మై నెక్స్ట్ కేటగిరీ ఈజ్ బెస్ట్ ఫిలిం. సో నెక్స్ట్ అవార్డ్ ఈజ్ బెస్ట్ ఫిలిం తెలుగు అండ్ ద నామినీస్ ఆర్ బెస్ట్ ఫిలిం తెలుగు అండ్ ద నామినీస్ ఆర్ బాలబాబు, Baby, Bhagavat Kesari, Dasara, Saladi Nango, Hi Nana, Virupaksha, and the winner is Hi baby, hi baby. Hello Dubai, hello to everyone present here. Best film Telugu goes to Paluvan Kesi Shine Screens. Congratulations. Jai Banaya, very happy to be here in front of all the film fraternity, and I thank Balkishore for giving me and giving this wonderful opportunity. And my brother Anil Rahul for my constant support, and Anil made a great village, and because of you we are all here. My entire cast have been very helpful to me, and thank you. Sir, thank you so much, sir. Thanks a lot. Thank you so much, everybody. Ladies and gentlemen, esteemed guests and fellow celebrities, it is our great honor to celebrate the powerhouse behind some of the most iconic films in Indian cinema, the renowned producer Raghunath Venkatesh. Before we call the producer on stage, can we please have the AV? ಎಲ್ಲವನ್ನು ಬಿಟ್ಟು ಬರ್ತೀವಿ, ಅದರಿಂದ ಅವರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀವಿ. ಹೀಗೆ 77 ವರ್ಷಗಳ ಕಾಲ ನಿಮ್ಮಗಳ ಜೊತೆ ತುಂಬ ಜೀವನ ನಡೆಸಿ ಬಂದವು ನಾನು. ಅದನ್ನ ತೆಗೆದು ಮಗ ಕೇವಲ 46 ವರ್ಷ ಅಷ್ಟೇ. ಸಾವು ಅನ್ನುವ ಅಂತರ್ಪಿಶಾಚಿ ಆತನ ಬದುಕಲ್ಲಾಡಿದ ಆತನ ನೆನೆಸ್ಕೊಂಡ್ರೆ ನನ್ನ ಹೃದಯ ಈಗಲೂ ನೋವಿನ ಸಾಗರದಲ್ಲಿ ಮುಳುಗೋಗುತ್ತೆ. ಈ ನೋವಿನ ಕಾರಣ ಯಾರು? ಸಣ್ಣ ವಯಸ್ಸಿನ ಮಕ್ಕಳೆಲ್ಲ ಯಾಕೆ ಹೀಗೆ ತನ್ನವನ್ನ ಬಿಟ್ಟು ಬಹಳ ಬೇಗ ನಮ್ಮ ಬಳಿ ಬರೋ ಹಾಗಾಗ್ತಿದೆ? ಅವರುಗಳು ಮಾಡಿರೋ ತಪ್ಪಾದ್ರೂ ಏನು?
ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಹಿ ಸ್ಥಿತಿಗಳನ್ನು ಮೊದಲೇ ತಿಳ್ಕೊಂಡು ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ವಿಧಾನ ನಮ್ಮ ಕಾಲದಲ್ಲಿ ಇರಲಿಲ್ಲ ಅನ್ನೋದು ಈ ದುರಂತಗಳಿಗೆ ಇಲ್ಲ ಕಾರಣ. ಆದರೆ ಈಗ ಹಾಗಲ್ಲ. DNPಯ ಸಹಾಯದಿಂದ ನೀವೆಲ್ಲ ಈಗ ದುರಂತಗಳಿಗೆ ಅಂತ್ಯ ಹಾಕಬಹುದು. ಸಮಸ್ಯೆಗಳಿಗೆ ಕಾರಣವಾಗಿರುವ ಹಳೆ ಹೆರಿಡಿಟರಿ ಬೇರೆಗಳಿಂದ ಕಿತ್ತೊಗೆದಾಗ ಮಾತ್ರ ಮುಂದೆ ಆ ಜಾಗದಲ್ಲಿ ಆರೋಗ್ಯವಂತ ಹೊಸ ಚಿಗುರು ಮೂಡೋದು ಸಾಧ್ಯ. ಆನ್ಸಿಸ್ಟರಿ ಇಂಡಿಯಾ ಸಂಸ್ಥೆ ಹೊಸ ತಂತ್ರಜ್ಞಾನದ ಸಹಾಯದಿಂದ ಜೀವಿಗಳ ಮೂಲಕ ನಿಮ್ಮ ಪೂರ್ವಿಕರಿಗೆ ಸಂಬಂಧಪಟ್ಟ ಅನಾರೋಗ್ಯದ ಬೇರೆಗಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡುತ್ತೆ. ಮುಂದಿನ ತಲೆಮಾರಿಗೆ ನೀವೆಲ್ಲ ನಿಜವಾಗಿಯೂ ಬಿಟ್ಟು ಹೋಗಬೇಕಾಗಿರೋದು ಆಸ್ತಿ ಅಂತಸ್ತಲ್ಲ, ಆರೋಗ್ಯ. ನೀವುಗಳು DNA ಟೆಸ್ಟ್ ಮಾಡಿಸಿ ನೀವೆಲ್ಲ ಆರೋಗ್ಯವಂತರಾಗುವ ಮೂಲಕ ಮುಂದಿನ ತಲೆಮಾರುಗಳು ಹೊಸ ಚಿಗುರು ಆರೋಗ್ಯವಾಗಿರುವ ಹಾಗೆ ಮಾಡಿ. ಯಾಕೆ ಅಂದ್ರೆ ಆರೋಗ್ಯವೇ ನಿಜವಾದ ಭಾಗ್ಯ. ಅದ್ಭುತ. ಕಳೆದ ವರ್ಷ ನಮ್ಗೆ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡಿದೀವಿ, ನೋಡಿದೀವಿ. ಕೋವಿಡ್ ಆದ ನಂತರ ನಾವು ಪುನೀತ್ಸರ್ನ ಕಳ್ಕೊಂಡಾಗ ನಮ್ಗೆಲ್ಲರಿಗೂ ಕೂಡ ಆರೋಗ್ಯದ ಮಹತ್ವ ಎಷ್ಟು ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅಂಡ್ ಅಣ್ಣವರ ಮೂಲಕ ಈ ಒಂದು ಇನಿಷಿಯೇಟಿವ್ ನ ತಗೊಂಡಿರೋದಕ್ಕೆ ಬಹಳ ಬಹಳ ಧನ್ಯವಾದಗಳು ರಾಕ್ಲೈನ್ ಸರ್. ನೀವು ಆಕ್ಚುಲಿ ಸ್ಟಂಟ್ಮನ್ ಆಗಿ ನಿಮ್ಮ ಜರ್ನಿನ ಶುರು ಮಾಡಿದ್ರಿ, ನಂತರ ಆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಡಿಸ್ಟ್ರಿಬ್ಯೂಟರ್ ಆಗಲಿ, ಒಂದು ಸಾಮ್ರಾಜ್ಯನೇ ಕಟ್ಟಿದ್ದೀರಾ ಅಂತ ಹೇಳ್ಬೋದು. He is none other than our beloved producer, Rockline. ದಯವಿಟ್ಟು ನಿಮ್ಮ ಸ್ಟೇಜ್ ಮೇಲೆ ಕರೀತೀನಿ ಸರ್. ರಾಕ್ಲೈನ್ ಸರ್, ಸಿನಿಮಾ ಇಂಡಸ್ಟ್ರಿಯ ಎಲ್ಲ ದಿಗ್ಗಜರ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಈಗ ಈ ಒಂದು ಅದ್ಭುತ ಇನಿಷಿಯೇಟಿವ್ ನ ತಗೊಂಡು ಕೂಡ ಬಂದಿದ್ದೀರಾ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನೀಡಬಹುದಾ? Without health and cinema, there is no life, according to me. ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ. ನಾವು ಮಾಡೋ ಕೆಲಸದಲ್ಲಿ ನಮ್ಮ ಒಂದು ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟಿ ಬರೀ ವೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದರಿಂದ ಎಷ್ಟು ಹೆಲ್ತ್ ಹಾಳು ಮಾಡ್ಕೊತೀವಿ ಅನ್ನೋದು ಗೊತ್ತಿರೋದಿಲ್ಲ. ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ವೆಲ್ತ್ನ ಕೊಡ್ತೀವಿ, ಒಂದು ಹಿಡನ್ ಟ್ರೆಷರ್ ಇರುತ್ತೆ ಅದರಲ್ಲಿ. ವಿತೌಟ್ ನೋಯಿಂಗ್ ಅಸ್ ವಿ ಆರ್ ಗಿವಿಂಗ್ ಇಲ್ ಹೆಲ್ತ್ ಆಲ್ಸೋ ವಿತ್ ಹೆಲ್ತ್. ದಟ್ಸ್ ವಾಟ್ ಅಟ್ ದಿಸ್ ಸ್ಟೇಜ್, ಅಟ್ಲೀಸ್ಟ್ ಈಗಲಾದರೂ ಹಿಂದೆ ಆ ಥರ ಒಂದು ಟೆಸ್ಟ್ ಆಗಲಿ